पकड़ लो सेंटर कर दो। ನೋಡಿ ವಿಜಯವಾಡ ಗ್ಲಾಸ್ ಎಲ್ಲ ಮಂಜಾಗ್ಬಿಟ್ಟಿದೆ. ಈಗ ಒಂದು ಸ್ವಲ್ಪ ನೀಟಾಗಿ ಕಾಣುತ್ತೆ. ವಿಜಯವಾಡದಿಂದ ಮಹಾರಾಷ್ಟ್ರಕ್ಕೆ ಲೋಡ್ ಆಗಿದೆ. ಆನ್ ದಿ ವೇ ಇದೀನಿ ಆಲ್ರೆಡಿ. ಲೈಟಿಂಗ್ಸ್ ಎಲ್ಲ ಸಖತ್ತಾಗಿ ಬಿಟ್ಟಿದ್ದಾರೆ. ಅದು ದೇವಸ್ಥಾನ ಬೇರೆ ಇದೆ, ಸಖತ್ತಾಗಿದೆ. ಕಾಣಿಸ್ತಾ ಇದೆಯಾ ನಾವು ವಿಡಿಯೋದಲ್ಲಿ ನೋಡಿ. ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಿದೆ ಗೊತ್ತಿಲ್ಲ, ಡೈರೆಕ್ಟಾಗಿ ನೋಡೋಕೆ ಸೂಪರ್ ಆಗಿದೆ. ಯಾವುದು ದೇವಸ್ಥಾನ ಯಾವುದಂತ ಗೊತ್ತಿಲ್ಲ ನೋಡಿ. ನೋಡಿ ಕೆರೆ ಲೈಟಿಂಗ್ಸ್ ಸೂಪರ್ ಆಗಿದೆ. ತುಂಬ ಟೆಂಪಲ್ಗಳಿದಾವೆ ಇಲ್ಲಿ. ಬೆಟ್ಟ ಇದು ಹಿಂದೆಗಡೆ ಇರೋದು. ತಿರುಪತಿ ಬೆಟ್ಟ ಇದ್ದಂಗಿದೆಯಲ್ಲ ಇದು. ಬ್ಯೂಟಿಫುಲ್ ಆಗಿದೆ. ಬೋಟಿಂಗ್ ಎಲ್ಲ ಇದೆ ವಿಜಯವಾಡದಲ್ಲಿ. ಡೇ ಇದ್ರೆ ಚೆನ್ನಾಗಿರೋದು. ನಾವು ಕಾಣಲ್ಲ ನೈಟ್ ಹೊತ್ತು ನೋಡಿ. ವಿಜಯವಾಡ 550 ಕಿಲೋಮೀಟ್ರ್ ಇದೆ. ಬೆಳಗ್ಗೆ ಒಂದು 7 ಗಂಟೆ ಅಷ್ಟೊತ್ತಿಗೆ ರೀಚ್ ಆದರೂ ಆಗ್ತೀವಿ. ಅಕಸ್ಮಾತ್ ಎಲ್ಲರೂ ನಿದ್ದೆ ಬಂದರೆ ಹಾಕ್ಕೊಂಡು ಮನಿಕೋಬೇಕಾಗುತ್ತೆ. ನೋಡೋಣ, ನಾನು ಊಟನೂ ಮಾಡಿಲ್ಲ, ನಾನ್ ಸ್ಟಾಪ್ ಹೊಡೆಯೋಣ ಅಂತ. ಮುಂದೆ ಎಲ್ಲಾರ ಪಾರ್ಸಲ್ ಕಟ್ಕೊಂಡು ಇಟ್ಕೊಳ್ಳೋಣ. ಎಲ್ಲಾರ ನಿದ್ದೆ ಬಂದರೆ ಅಲ್ಲೇ ಹಾಕ್ಕೊಂಡು ತಿನ್ಕೊಂಡು ಮನಿಕೊಳ್ಳೋಣ ಅಂತ. ಗ್ಲಾಸು ಒಂಥರ ಬರೆ ಬಂದ್ಬಿಟ್ಟೈತೆ. ನೀರು ಚೆನ್ನಾಗಿಲ್ಲ ಇಲ್ಲಿಂದು. ಹೈದರಾಬಾದ್ ರೋಡು. ಡೀಸೆಲ್ ಇಲ್ಲೇ ಫುಲ್ ಟ್ಯಾಂಕ್ ಮಾಡಿಕೊಂಡೆ. 97 ರೂಪಾಯಿ ಲೀಟ್ರು ಇಲ್ಲಿ ಡೀಸೆಲ್ಲು. ನೋಡಿ ಫುಲ್ ಟ್ಯಾಂಕ್ ಆಗಿದೆ ಗಾಡಿ. ಫಾಸ್ಟ್ಯಾಗು ರೀಚಾರ್ಜ್ ಮಾಡ್ಕೊಂಡಿದ್ದಾಗಿದೆ. ಎಲ್ಲರ ಹೋಟ್ಲ್ ಹತ್ರ ನಿಂತು ಪಾರ್ಸಲ್ ಮಾಡಿಸ್ಕೋಬೇಕು. ಇಲ್ಲಿ ಇನ್ನೊಂದು ಬೇಜಾರೇನು ಅಂದರೆ ಇಲ್ಲಿ ನಾರ್ಮಲ್ ರೈಸ್ ಸಿಗಲ್ಲ, ಬಾಸ್ಮತಿ ರೈಸು. ನಮ್ಗೆ ಅವೆಲ್ಲ ತಿಂದು ಅಭ್ಯಾಸ ಇಲ್ವಲ್ಲ, ಅಷ್ಟು
ಅಷ್ಟೊಂದು ಚೆನ್ನಾಗಿರಲ್ಲ. ಏನೇ ಅಂದರೂ ನಮ್ಮ ಕರ್ನಾಟಕದ ಊಟನೇ ಬೆಸ್ಟ್. ನಮ್ಗೆ ಅದು ಬಿಟ್ಟರೆ ಬೇರೆ ಇದೇ ಸೆಟ್ ಆಗಲ್ಲ. ಏನು ಮಾಡ್ತೀರಾ, ವಿಧಿ ಇಲ್ಲ. ಲಾಂಗ್ ಬಂದಮೇಲೆ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಇವತ್ತೇನಾರ ಮಾಡಿ ಇವತ್ತು ನೈಟೇ ಲೊಕೇಶನಿಗೆ ರೀಚ್ ಆಗಬೇಕು. ನೋಡೋಣ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡೋಣ. ಯಾಕಂದರೆ ಮಹಾರಾಷ್ಟ್ರಲ್ಲಿ ಹೋಗ್ತಾ ಇರೋದು, ಅಂದಿವೆ ಎಲ್ಲೂ ನಿಲ್ಸೋಕ್ಕೆ ಸೇಫ್ಟಿ ಜಾಗ ಇಲ್ಲ. ಇಲ್ಲಿ ಭಯಂಕರ ಕಳ್ತನ ನಡೆಯುತ್ತಂತೆ. ರನ್ನಿಂಗಲ್ಲೇ ಕಳ್ತನ ಮಾಡ್ತಾರಂತ ಕಡೆ ಎಲ್ಲ. ಡ್ರೈವರ್ಗಳೆಲ್ಲ ತುಂಬ ಹಂಗೆ ಹೇಳ್ತಾಯಿದ್ರು, ರೋಡ್ ಸರಿ ಇಲ್ಲ ಕಣಪ್ಪ, ನೋಡ್ಕೊಂಡು ಹೋಗು ಅಂತ. ಅದಕ್ಕೆ ಡಿಸೈಡ್ ಮಾಡಿದ್ದೀನಿ. ಈಗ ಊಟ ಈಗಲೇ ಮಾಡಿಬಿಟ್ರೆ ನಿದ್ದೆ ಎಳೆದ್ಬಿಡುತ್ತೆ. ಅದಕ್ಕೆ ಪಾರ್ಸಲ್ ತೊಗೊಂಡು ಇಟ್ಕೊಂಡ್ಬಿಟ್ರೆ ಉಪವಾಸ ಇರ್ತೀವಲ್ಲ, ಇದಕ್ಕೆ ನಿದ್ದೆ ಬರಲ್ಲ. ನೋಡೋಣ ಮುಂದೆ ಎಲ್ಲಾರ ಹೋಟ್ಲು ಸಿಕ್ಕರೆ ತಗೊಂಡು ಹೋಗೋಣಂತೆ. ಸಿಟಿ ಮುಗೀತು. ಮುಂದೆ ನೋಡೋಣ ನೆಕ್ಸ್ಟ್. ಅದು ಇನ್ನೂ ಸಿಟಿ ಮುಗ್ದಿಲ್ಲ, ಸಿಟಿ ಇನ್ನೂ ಐತೆ, ದೊಡ್ಡ ಸಿಟಿನೇ ಇದೂ. ಇಲ್ಲಿ ಮೊಬೈಲ್ ಓಲ್ಡ್ರು ತೊಗೊಳೋಣ ಅಂದರೆ ಇಲ್ಲ, ಇದೇ ಗೊತ್ತಾಗಲಿಲ್ಲ ನನಗೆ. ಶಾಪ್ಗಳೇ ತುಂಬ ಒಳಗಡೆ ಇದ್ದೆ, ಗಲ್ಲಿ ಒಳಗಡೆ ನಾನು, ಹಂಗಾಗಿ ತೊಗೊಳಕ್ಕಾಗಲಿಲ್ಲ. ನೋಡೋಣ ಮುಂದೆ ಎಲ್ಲಾರು ತೊಗೊಳೋಣ, ಶಾಪ್ ಓಪನ್ ಇದ್ದರೆ. ಇಲ್ಲ ಅಂದರೆ ಹೀಗೆ ಇಟ್ಕೊಂಡೆ ವೀಡಿಯೋ ಮಾಡಬೇಕಾಗುತ್ತೆ. ಅಂದರೆ ತುಂಬ ಹೊತ್ತು ಇಟ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ. ನೋಡೋಣ. ನೋಡೋಣ, ಇದನ್ನು ಸೀರೀಸಲ್ಲಿ ಬಿಡ್ತೀನಿ, ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಥರ. ನೋಡ್ರಿ, ಇನ್ನು ಹೈದ್ರಾಬಾದು 267 ಕಿಲೋಮೀಟ್ರ್ ಐತೆ. ನೋಡೋಣ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ.